ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಬಹು ನಿರೀಕ್ಷಿತವಾದಂಥ ವಿಧೇಯಕ ನಿನ್ನೆ ಮಂಗಳವಾರ ಸಂಸತ್ತಿನಲ್ಲಿ NDA ಸರ್ಕಾರ ಮಂಡನೆಯನ್ನು ಮಾಡಿತು. ಏನು ಕೋಲಾಹಲ, ಏನು ಗಲಾಟೆ, ಸಂವಿಧಾನ ಅಪಾಯದಲ್ಲಿದೆ, ಪ್ರಾದೇಶಿಕ ಪಕ್ಷಗಳೆಲ್ಲ ನುಚ್ಚುನೂರಾಗಿ ಹೋಗ್ತವೆ, ಯಾವ ಉಳಿಯೋದಿಲ್ಲ, ಸರ್ಕಾರ ಈ ರೀತಿಯಾದಂಥ ಅಟಾಟೋಪ ಮಾಡ್ತಾ ಇದೆ, ಯಾವ್ಯಾವ ರೀತಿಯ ಮಾತುಗಳು ಕೇಳಬೇಕಾಗಿತ್ತು. ನೀವು ಭಾಳ ಮಜಾ ಇತ್ತು ನಿನ್ನೆ. ಇದ್ರ ಕುರಿತಾಗಿ 2019ರಲ್ಲಿಯೇ ಎಲ್ಲ ಪಕ್ಷಗಳನ್ನ ಸೇರಿಸಿಕೊಂಡು ನರೇಂದ್ರ ಮೋದಿ ಸಭೆಯನ್ನು ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಒಪ್ಕೊಂಡವರೆಲ್ಲ ಈಗ ಉಲ್ಟಾ ಹೊಡಿತಾ ಇದ್ದಾರೆ. ನಿನ್ನೆ ಮಂಗಳವಾರ ನಡೆದಂಥ ವಿದ್ಯಮಾನ ಏನು ಅಂತ ಮೊದಲು ಹೇಳಿಬಿಡ್ತೇನೆ, ಆಮೇಲೆ ಇದರ ಕುರಿತಾಗಿ ನೀವು ಚರ್ಚೆ ಮಾಡೋಣ. ಅರ್ಜುನ್ ರಾಮ್ ಮೇಘವಾಲ್ ಕಾನೂನು ಸಚಿವ ಅವರು ಈ ಬಿಲ್ಲನ್ನು ಸದನದಲ್ಲಿ ಇಡಲಿಕ್ಕೆ ತಯಾರಿ ಮಾಡ್ಕೋತಾರೆ, ಮಂಡಿಸಲಿಕ್ಕೆ ಹೊರಡ್ತಾರೆ. ಅವಾಗ ಇದ್ದಕ್ಕಿದ್ದಾಗೆ ಕೋಲಾಹಲ ಶುರು ಆಗುತ್ತೆ. ಇದನ್ನು ಮಂಡಿಸಬೇಕೋ ಬೇಡವೋ ಅಂತ ಇದರ ಕುರಿತಾಗಿ ಡಿವಿಷನ್ ಆಗಲಿ ಅಂತ ಕೇಳ್ತಾರೆ. ನೋಡಿ, ಯಾವಾಗಲೂ ಒಂದು ವಿಧೇಯಕವನ್ನು ಮಂಡಿಸಿದ ಮೇಲೆ ಅದರ ಸಾಧಕ ಬಾಧಕಗಳ ಕುರಿತು ಚರ್ಚೆ ಆಗತ್ತೆ, ಅದರ ಸಿಂಧುತ್ವ ಇದರ ಕುರಿತಾಗಿ ವಿಸ್ತೃತವಾದಂಥ ಮಾತುಕತೆ ಆಗ್ತವೆ. ಇದು ಹಂಗಲ್ಲ. ಇದು ಇನ್ನೂ ಬಿಲ್ ಮಂಡನೆಯನ್ನೇ ಮಾಡಿಲ್ಲ. ಮಂಡನೆ ಮಾಡಬೇಕೋ ಬೇಡವೋ ಅಂತ ವೋಟಿಂಗ್ ಹಾಕಿ ಅಂತ ವಿಪಕ್ಷದವ್ರು ಕೇಳ್ತಾರೆ. ಸಂವಿಧಾನ ಅಪಾಯಕ್ಕೆ ಹೋಗ್ಬಿಡ್ತದೆ, ಇದು ಯಾವ ರೀತಿ ಮಂಡನೆ ಮಾಡ್ತಾ ಇದ್ದೀರಿ ನೀವು, ಇದರಿಂದ ತಾನಾಶಾಹಿ ಶುರುವಾಗುತ್ತೆ, ನಿರಂಕುಶ ಪ್ರಭುತ್ವ ಶುರುವಾಗತ್ತೆ, RSS ಅಜೆಂಡಾ ಒಂದಲ್ಲ ಎರಡಲ್ಲ, ಆ ಕಡೆ ಮನೀಶ್ ತಿವಾರಿ, ಈ ಕಡೆ ಅಸಾದುದ್ದೀನ್ ಓವೈಸಿ, ಮತ್ತೊಂದು ಕಡೆ ಅಖಿಲೇಶ್ ಯಾದವ್, ಏನು ಕೂಗಾಡ್ತಾರೆ, ಕೋಲಾಹಲ ಮಾಡ್ತಾರೆ. ಕೊನೆಗೆ ಡಿವಿಷನ್ಗೆ ಹಾಕಲಾಗತ್ತೆ. 269 ಮತಗಳು NDA ಸರ್ಕಾರದ ಪರವಾಗಿ ಈ ಬಿಲ್ಲನ್ನು ಮಂಡನೆ ಮಾಡಬೇಕು ಅಂತ ಪರವಾದ ಮತಗಳು 269 ಮತಗಳು ಬೀಳ್ತವೆ. 198 ಮತಗಳು ವಿರೋಧ ಪಕ್ಷದ ಮತಗಳು ಬೀಳ್ತವೆ. 269 ಮತಗಳು ಬಿದ್ದಿದ್ದರಿಂದಾಗಿ ಈ ವಿಧೇಯಕವನ್ನು ಮಂಡನೆ ಮಾಡಲಿಕ್ಕೆ ಒಪ್ಪಿಗೆಯನ್ನು ಪಡೆಯಲಾಗುತ್ತೆ. ಅದನ್ನು ಜಂಟಿ ಸಂಸದೀಯ ಸಮಿತಿಗೆ ವಹಿಸಲಾಗುತ್ತೆ. ಲೋಕಸಭಾ ಸ್ಪೀಕರು ಅದು ಜಂಟಿ ಸಂಸದೀಯ ಸಮಿತಿಯನ್ನು ಈಗ ಘೋಷಿಸ್ತಾರೆ. ಆದರೆ ಇಂಥದ್ದೊಂದು ಮಹತ್ತರವಾದಂಥ ಸಂದರ್ಭದಲ್ಲಿ ಯಾವ ಸಂವಿಧಾನದ ಕುರಿತು ಬೆಳಗ್ಗೆ ಎದ್ರು ಮಾತಾಡ್ತಾರೋ ಅಂತ ರಾಹುಲ್ ಗಾಂಧಿಯೇ ಆಬ್ಸೆಂಟ್. ಇವತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಸದಸ್ಯರು ಬಂದಿದ್ದಾರೆ, NDAನ ಎಲ್ಲ ಸಂಸತ್ ಸದಸ್ಯರು ಸದನದಲ್ಲಿದ್ದಾರೆ. ಬಿಲ್ಲು ಇವತ್ತು ಪ್ರೆಸೆಂಟ್ ಮಾಡಲಾಗತ್ತೆ, ಮಂಡಿಸಲಾಗತ್ತೆ ಅಂತ ಸ್ಪಷ್ಟವಾಗಿ ಎಲ್ಲರಿಗೂ ಗೊತ್ತಿದೆ. ಹಾಗೆ ನೋಡಿದರೆ ಮೊನ್ನೆ ಸೋಮವಾರ ದಿವಸವೇ ಇದನ್ನು ಮಂಡನೆ ಮಾಡಬೇಕಾಗಿತ್ತು. ಅವತ್ತು ಅಮಿತ್ ಶಾ ಅವರು ಛತ್ತೀಸ್ಗಢಕ್ಕೆ ಹೋಗಿದ್ದರು. ಆದ್ದರಿಂದ ಇದ್ರ ಕುರಿತಾಗಿ ಏನಾದರೂ ಪ್ರಶ್ನೆಗಳನ್ನು ಕೇಳಿದರೆ ನಾನು ಅದಕ್ಕೆ ತಯಾರಿದ್ದೀನಿ, ನಾನು ಮಾತಾಡ್ತೀನಿ, ಆದ್ದರಿಂದ ಮಂಗಳವಾರ ದಿವಸ ಇದನ್ನು ಮಂಡನೆ ಮಾಡಿ ಅಂತ ಅಮಿತ್ ಶಾ ಹೇಳಿದರು. ಮಂಗಳವಾರ ದಿವಸನೂ ಪೋಸ್ಟ್ಪೋನ್ ಮಾಡೋದು ಬೇಡ ಅಂತ ನರೇಂದ್ರ ಮೋದಿಯವರು ಇದನ್ನು ಮಂಡನೆ ಮಾಡಿಬಿಡಿ ಅಂದರು. ಆ್ಯಕ್ಚುಲಿ ನರೇಂದ್ರ ಮೋದಿಯವರು ರಾಜಸ್ಥಾನಕ್ಕೆ ಹೋಗಿದ್ದರು. ರಾಜಸ್ಥಾನ ಮತ್ತು ಮಧ್ಯಪ್ರದೇಶದಲ್ಲಿರುವಂಥ ಬರಪೀಡಿತ ಪ್ರದೇಶಗಳು, ನೀರು ದೊರೆಯಲಾರದಂಥ ಜಾಗಕ್ಕೆ ನದಿಗಳ ಜೋಡಣೆಯ ಯೋಜನೆಗೆ ಶಂಕುಸ್ಥಾಪನೆ ಮಾಡಲಿಕ್ಕೆ ಹೋಗಿದ್ದರು ನರೇಂದ್ರ ಮೋದಿಯವರು. ರಾಜಸ್ಥಾನದಲ್ಲಿದ್ದರು. ಅಲ್ಲಿದ್ದಂಥ ಸಂಸತ್ ಸದಸ್ಯರಿಗೆಲ್ಲ ಹೇಳ್ತಾರೆ, ವಾಪಸ್ ಹೋಗಿ, ನೀವು ಭಾಳ ಮುಖ್ಯವಾದಂಥ ನಿರ್ಣಾಯಕವಾದಂಥ ಚರಿತ್ರಾರ್ಹವಾದಂಥ ಬಿಲ್ಲನ್ನು ನಾವು ಇವತ್ತು ಮಂಡನೆ ಮಾಡ್ತಾ ಇದ್ದೀವಿ, ನೀವು ಇಲ್ಲಿ ಕೂತ್ಬಿಟ್ರೆ ತೊಂದರೆ ಆಗತ್ತೆ ಅಂತ ಎಲ್ಲ ಸಂಸತ್ ಸದಸ್ಯರಿಗೂ ಸದನದಲ್ಲಿರಲಿಕ್ಕೆ ಹೇಳಲಾಗಿತ್ತು. ಮನೀಶ್ ತಿವಾರಿ ಹೇಳ್ತಾರೆ, ಫೆಡರಲಿಸಮ್ಗೆ ಧಕ್ಕೆ ಆಗತ್ತೆ, ಇದು ರಾಜ್ಯಗಳಿಗಿರುವಂಥ ಹಕ್ಕುಗಳನ್ನು ಕಿತ್ತುಕೊಳ್ಳಲಾಗತ್ತೆ, ರಾಷ್ಟ್ರ ಚುನಾವಣೆಗೆ ತೀರ್ಮಾನ ಮಾಡುತ್ತೆ, ರಾಜ್ಯಗಳು ಅದನ್ನು ಒಪ್ಕೋಬೇಕಾಗತ್ತೆ. ಪುಂಖಾನುಪುಂಖವಾಗಿ ಮಾತನಾಡಲಿಕ್ಕೆ ಶುರು ಮಾಡ್ತಾರೆ. ಅಸಾದುದ್ದೀನ್ ಓವೈಸಿ ಹೇಳ್ತಾರೆ, ಸಣ್ಣ ಪಕ್ಷಗಳೆಲ್ಲ ಹೋಗ್ಬಿಡ್ತವೆ. ಆ ಕಡೆ ತೇಜಸ್ವಿ ಯಾದವ್ ಹೇಳ್ತಾರೆ, ಇದು RSS ಅಜೆಂಡಾ, ಇದು ನರೇಂದ್ರ ಮೋದಿ ಅವರು ಮಾಡಿರುವಂಥದ್ದು, ಇದು ಇವತ್ತು 1 ನೇಷನ್ 1 ಎಲೆಕ್ಷನ್ ಅಂತಾರೆ, ನಾಳೆ 1 ನೇಷನ್ 1 ಲೀಡರ್ ಅಂತಾರೆ ಇವರು ಅಂತ. 9ನೇ ಕ್ಲಾಸ್ ಫೇಲು, ಇನ್ನೇನು ಮಾತಾಡೋಕ್ಕೆ ಸಾಧ್ಯ ರೀ ಅವನು. ಇದ್ರ ಮಧ್ಯೆ ಭಾಳ ಮಜಾ ಅಂದರೆ ಪ್ರಿಯಾಂಕಾ ವಾಡ್ರಾ ಅವರು ಒಂದೇ ಒಂದು ಶಬ್ದವನ್ನು ಮಾತಾಡೋದಿಲ್ಲ. ಮಾಧ್ಯಮದವ್ರು ಓಡಿ ಹೋಗಿ ಅವರು ಪ್ರಶ್ನೆ ಕೇಳ್ತಾರೆ, ಕೇಳಿದರೆ ಅನ್ಕಾನ್ಸ್ಟಿಟ್ಯೂಷನಲ್ ಅಂದ್ಬಿಡ್ತಾರೆ. ನೋಡಿ ಹೇಗೆ ಅನ್ಕಾನ್ಸ್ಟಿಟ್ಯೂಷನಲ್ಲು? ಒಂದು ವಿಷಯದ ಕುರಿತು ಅಸಂವಿಧಾನಿಕ ಅಂತ ಹೇಳಬೇಕಾದ್ರೆ ಸಂವಿಧಾನದಲ್ಲಿ ಇದ್ರ ಕುರಿತು ಪ್ರಸ್ತಾಪ ಇರಬೇಕು. ಯಾವ ಅನುಚ್ಛೇದದ ಪ್ರಕಾರ ಅಥವಾ ಯಾವ ಪರಿಚ್ಛೇದದ ಪ್ರಕಾರ ಇದು ಸಿಂಧುತ್ವವನ್ನು ಹೊಂದಿಲ್ಲ, ಸಂವಿಧಾನಾತ್ಮಕ ಅಲ್ಲ ಅಂತ ಹೇಳಲಿಕ್ಕೆ ಯಾವುದಾದ್ರೂ ಅಧ್ಯಯನ ಮಾಡಿದ್ದೀರಾ? ಯಾವುದೂ ಇಲ್ಲ. ಒಂದು ಬ್ಯಾಗ್ ಹಾಕ್ಕೊಂಬಾರ್ದು, ಸೇವ್ ಪ್ಯಾಲೆಸ್ಟೈನ್ ಅಂತ ಕೇಳಿದರೆ ನನಗೆ ಯಾವ ಬಟ್ಟೆ ಹಾಕ್ಕೊಳ್ಳೋದು, ಯಾವ ಬ್ಯಾಗ್ ಹಾಕ್ಕೊಳ್ಳೋದು, ನನ್ನ ಸ್ತ್ರೀ ಹಕ್ಕು ನನಗೆ, ಅದನ್ನು ನೀವು ಯಾರು ಪ್ರಶ್ನೆ ಮಾಡಲಿಕ್ಕೆ, BJP RSS ಅವರು ನನ್ನ ಪ್ರಶ್ನೆ ಮಾಡ್ತಾರೆ ಅಂತ ನಿನ್ನೆ ಹೇಳಿದ್ರಿಕೆ. ಈಕೆ ಬೇರೆ ಯಾವ ಬ್ಯಾಗ್ ಕಾಣಲ್ಲ ಈಕೆಗೆ.
ಭಾರತ್ ಮಾತಾ ಕಿ ಜೈ ಅನ್ನುವಂಥ ಬ್ಯಾಗ್ ಹಾಕ್ಕೊಳ್ಳಿ ನೋಡೋಣ, ಒಂದೇ ಮಾತರಂ ಅನ್ನುವಂಥ ಬ್ಯಾಗ್ ಹಾಕ್ಕೊಳ್ಳಿ ನೋಡೋಣ, ಹಾಕ್ಕೊಳ್ಳಲ್ಲ. ಸೇವ್ ಪ್ಯಾಲೆಸ್ಟೈನ್ ಅನ್ನೋ ಬ್ಯಾಗೇ ಬೇಕು ಇವ್ರಿಗೆ. ಇದು ಇವರ ಹಕ್ಕು. ಇಲ್ಲಿ ಬಂದು ಈಗ ಚರ್ಚೆಯನ್ನು ಮಾಡಬೇಕು. ಚರ್ಚೆ ಮಾಡುವ ಸಂದರ್ಭದಲ್ಲಿ ಇದ್ರ ಕುರಿತು ಯಾವುದೇ ಮಾಹಿತಿ ಇಲ್ಲ. ಮತ್ತೊಬ್ಬ ರಾಹುಲ್ ಗಾಂಧಿಯ ಮಹಿಳಾ ಪ್ರತಿರೂಪ. ದಿಸ್ ಈಸ್ ಅನ್ಕಾನ್ಸ್ಟಿಟ್ಯೂಷನಲ್. ಎಷ್ಟು ಸಿಂಪಲ್ ಅಲ್ವಾ, ಹೇಳ್ಬಿಡ್ಬೋದಲ್ವಾ. ಹೇಗೆ ಅಂತ ಯಾರು ಕೇಳಲ್ವಲ್ಲ ಇವರಿಗೆ, ಆದ್ದರಿಂದ ಹೇಳ್ತಾರೆ. ಇನ್ನು ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ರು? ಇವರು ಕೇರಳಗೆ ಹೋಗಿದ್ರು, ತ್ರಿಶೂರ್ಗೆ ಹೋಗಿದ್ರು. ತ್ರಿಶೂರ್ಗೆ ಯಾಕೆ ಹೋಗಿದ್ರು ಅಂದರೆ ಇವರ ತಾಯಿಯ ನೆರಳಿನ ಹಾಗೆ ಹಿಂಬಾಲಿಸಿದಂಥ ಪರ್ಸನಲ್ ಸೆಕ್ರೆಟರಿ ಮಾಧವನ್ ಅವರು ನಿಧನರಾಗಿದ್ದರು. ಅವರ ಅಂತ್ಯ ಸಂಸ್ಕಾರಕ್ಕೆ ಇವರು ದಿಲ್ಲಿಯ ತಮ್ಮ ಈ ಜವಾಬ್ದಾರಿಯುತ ಕೆಲಸವನ್ನು, ವಿಪಕ್ಷ ನಾಯಕನ ಸ್ಥಾನದ ಕೆಲಸವನ್ನು ಬಿಟ್ಟು ತ್ರಿಶೂರ್ಗೆ ಹೋಗಿದ್ರು. ಅದಾದಮೇಲೆ ಹೋಗಿ ಇವರು ಅವರ ಕುಟುಂಬದವ್ರನ್ನ ಭೇಟಿಯಾಗಿ ಮಾತಾಡಿಸ್ಬೋದಿತ್ತು. ನರೇಂದ್ರ ಮೋದಿ ತಮ್ಮ ತಾಯಿ ತೀರ್ಕೊಂಡ ಸಂದರ್ಭದಲ್ಲಿ ತಾಯಿಯ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿ ಮುಂದಿನ ಮೀಟಿಂಗಲ್ಲಿ ಹೋಗಿ ಪಾಲ್ಗೊಂಡಿದ್ದರು. ನಿಮಗೆ ಗೊತ್ತಿರೋ ವಿಚಾರ. ಎಲ್ಲ ಸಹೋದ್ಯೋಗಿಗಳು ಹೇಳ್ತಾರೆ, ಬೇಡ ಇವತ್ತು ನೀವು ಯಾವ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಡಿ ಅಂತ ನರೇಂದ್ರ ಮೋದಿ ಹೇಳಿದಾಗ, ಇಲ್ಲ ನನ್ನ ತಾಯಿ ಹೇಳ್ತಾ ಇದ್ದದ್ದು ಕೆಲಸ ಮಾಡು, ನೀನು ಕರ್ಮಯೋಗಿ, ನೀನು ಓಡಾಡಬೇಡ ಬೇರೆ ಯಾವುದಕ್ಕೂ ಅಂತ ಹೇಳಿದರು. ನಾನು ನನ್ನ ತಾಯಿಯ ಮನಸ್ಸಿನ ವಿರುದ್ಧವಾಗಿ ನಡ್ಕೊಳ್ಳಿಕ್ಕಾಗೋದಿಲ್ಲ, ನಾನು ಕೆಲಸಕ್ಕೆ ಕೊಡ್ತೀನಿ ಅಂತ ಭಾಳ ಸಮಚಿತ್ತದಿಂದ ಇಡೀ ಕಾರ್ಯಕ್ರಮವನ್ನು ನೆರವೇರಿಸ್ತಾರೆ. ತಾಯಿ ಬಗ್ಗೆ ಅಪಾರವಾದಂಥ ಅಂತಃಕರಣ ಇಟ್ಕೊಂಡಂಥ ಮಿಡಿದಂಥ ವ್ಯಕ್ತಿ, ತಬ್ಬಲಿಯಾದಂಥ ಮಗ. ಆದರೂ ಕೂಡ ಕೆಲಸಕ್ಕೆ ಹೋಗ್ತಾರೆ. ರಾಹುಲ್ ಗಾಂಧಿ ಹಂಗಲ್ಲ. ಮಾಧವನ್ ಅವ್ರು ತೀರ್ಕೊಂಡ ತಕ್ಷಣ ಇದಕ್ಕಿಂತ ಅದು ಮುಖ್ಯ ಅಂತ ಅಲ್ಲಿ ಹೋಗ್ಬಿಡ್ತಾರೆ. ಎಲ್ಲರೂ ಹೇಳ್ಬೋದು ನರೇಂದ್ರ ಮೋದಿ ಹೋಗಿರಲಿಲ್ವ ರಾಜಸ್ಥಾನಕ್ಕೆ ಅಂತ. ನರೇಂದ್ರ ಮೋದಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿಕ್ಕೆ ಹೋಗಿದ್ದು, ರಾಹುಲ್ ಗಾಂಧಿ ಹೋಗಿದ್ದು ಖಾಸಗಿ ಕಾರ್ಯಕ್ರಮಕ್ಕೆ. ಸ್ವತಃ ರಾಹುಲ್ ಗಾಂಧಿಗೆ ಒಬ್ಬ ಸಕಾರಾತ್ಮಕವಾಗಿ ವಿಪಕ್ಷ ನಾಯಕನ ಸ್ಥಾನವನ್ನು ನಿಭಾಯಿಸಬೇಕಾದಂಥ ಜವಾಬ್ದಾರಿ ಇದೆ. ಒಂದು ವೇಳೆ ಒನ್ ನೇಷನ್ ಒನ್ ಎಲೆಕ್ಷನ್ ಬೇಡ ಅಂತ ಹೇಳೋದಾದರೆ ಅದಕ್ಕೆ ತಕ್ಕದಾದಂಥ ಸ್ಟ್ರಾಟಜಿಯನ್ನು ಮಾಡಬೇಕಾಗತ್ತೆ, ತಂತ್ರಗಾರಿಕೆಯನ್ನು ಮಾಡಬೇಕಾಗತ್ತೆ, ವಿಪಕ್ಷದವ್ರನ್ನ ಒಗ್ಗೂಡಿಸ್ಕೋಬೇಕಾಗತ್ತೆ, ಚರ್ಚೆ ಮಾಡಬೇಕಾಗತ್ತೆ. ಈ ಬಿಲ್ ಪಾಸ್ ಆಗಲಾರ್ದಾಗೆ ಏನು ಮಾಡಬೇಕು ಅದು ಮಾಡಲಾಗತ್ತೆ. ಇದು ಯಾವುದನ್ನು ಮಾಡಲಾರ್ದೆ, ತನಗೆ ಸಂಬಂಧವೇ ಇರಲಾರ್ದ ಹಾಗೆ ನಾಪತ್ತೆ ಆಗ್ಬಿಡ್ತಾರೆ. ಆಮೇಲೆ ಏನು ಮಾಡ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಡಾಕ್ಯುಮೆಂಟ್ರಿ ವಿಡಿಯೋವನ್ನು ಪಬ್ಲಿಷ್ ಮಾಡ್ತಾರೆ. ಯಾವುದು? ಹಾಥ್ರಸ್ ಕುರಿತಾದಂಥ ಒಂದು ವಿಡಿಯೋವನ್ನು ಪಬ್ಲಿಷ್ ಮಾಡ್ತಾರೆ. ಮೊನ್ನೆ ಅವ್ರು ಹೋಗಿದ್ರಲ್ಲ 12ನೇ ತಾರೀಕು, ಅವತ್ತಿನ ವಿಡಿಯೋವನ್ನು ಹಾಕ್ತಾರೆ. ಎಷ್ಟು ಚೆನ್ನಾಗಿ ಎಡಿಟಿಂಗ್ ಮಾಡಲಾಗಿದೆ ಅಂದರೆ, ಫಸ್ಟಿಗೆ ಹಾಥ್ರಸನ್ನು ತೋರಿಸಲಾಗತ್ತೆ, ಅಲ್ಲಿಯ ಗದ್ದೆಯನ್ನು ತೋರಿಸಲಾಗತ್ತೆ, ಮನೆಯನ್ನು ತೋರಿಸಲಾಗತ್ತೆ. ಹೈಲಿ ಪ್ರೊಫೆಷ್ನಲ್ ಆದಂಥ ತಂಡ ಈ ವಿಡಿಯೋವನ್ನು ಮಾಡುತ್ತೆ. ಇವರು ಸಂಪೂರ್ಣ 12 ನಿಮಿಷದ ವಿಡಿಯೋ ಅದು. ನಾನಿಲ್ಲಿ ಹಾಕ್ಲಿಕ್ಕಾಗಲ್ಲ, ಕಾಪಿರೈಟ್ ಬರುತ್ತೆ ಬಹುಶಃ ಅನ್ನೋ ಕಾರಣಕ್ಕೆ ನಾನು ಹಾಕ್ತಾಯಿಲ್ಲ. ಯಾವ ರೀತಿ ಅದನ್ನು ಪ್ರೊಜೆಕ್ಟ್ ಮಾಡಲಾಗತ್ತೆ ಅಂದರೆ, ಅವರ ಕುಟುಂಬದ ಸಂಪೂರ್ಣ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಹೊತ್ಕೊಂಡ್ಬಿಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಅದನ್ನು ಬಿಂಬಿಸಲಾಗ್ತಾ ಇದೆ. ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಟ್ಟಿದ್ದಾರೆ. ಇಲ್ಲಿ ಬಾಯಿ ಬಡ್ಕೋತಾ ಇದ್ದಾರೆ. ಮನೀಶ್ ತಿವಾರಿಯಿಂದ ಹಿಡಿದು ಪ್ರತಿಯೊಬ್ಬರು ಬಾಯಿ ಬಡ್ಕೋತಾ ಇದ್ದಾರೆ. ಏನ್ರಿ ಇದು ಒನ್ ನೇಷನ್ ಒನ್ ಎಲೆಕ್ಷನ್ ಅಂತ ಇದ್ರಿ, ಇಡೀ ದೇಶ ಏನಾಗ್ಬಿಡತ್ತೆ ಅಂತ. ಒನ್ ನೇಷನ್ ಒನ್ ಎಲೆಕ್ಷನ್ ಇವತ್ತು ನರೇಂದ್ರ ಮೋದಿ ಅವರು ತರ್ತಾ ಇರೋದಲ್ಲ. 1952ರಿಂದ 1971ರವರೆಗೂ ಭಾರತ ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನೇ ಇತ್ತು. ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಡಿದು ಇಂದಿರಾ ಗಾಂಧಿವರೆಗೂ ಅದೇ ಇದ್ದದ್ದು. ಮುಂದೆ ಇದೇ ಕಾಂಗ್ರೆಸ್ಸು ನಿರಂತರವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬೇರೆ ಸರ್ಕಾರ ಇದ್ದ ಸಂದರ್ಭದಲ್ಲಿ, ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಇದ್ದಾಗ, ರಾಷ್ಟ್ರಪತಿ ಆಡಳಿತವನ್ನು ಹೇರಿ ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದನ್ನು ಹೊಂದಾಣಿಕೆ ಆಗಲಾರ್ದಾಗೆ ಒಂದೊಂದು ಸಲ ಒಂದೊಂದು ಚುನಾವಣೆ ಆಗುವಂಗೆ ಈ ಅಪರಾಧ ಆಗುವ ಹಾಗೆ ಮಾಡಿದ್ದೇ ಈ ಕಾಂಗ್ರೆಸ್ಸಿನವರು. ಸಂವಿಧಾನ ಅಂತ ಹೇಳುವ ಇವರು ಒನ್ ನೇಷನ್ ಒನ್ ಎಲೆಕ್ಷನ್ ಬೇಡ ಅಂತ ಯಾವುದಾದ್ರೂ ಅನುಚ್ಛೇದ ಪರಿಚ್ಛೇದ ಇದೆಯಾ ಅಂತ ಕೇಳಿದ್ರೆ ಹೇಳಲಿಕ್ಕೆ ಇವ್ರ ಹತ್ರ ಏನಿಲ್ಲ. ಎಲ್ಲಿಯೂ ಇದರ ಪ್ರಸ್ತಾಪ ಇಲ್ಲ. ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ. ಹೇಗೆ ಪ್ರಜಾಪ್ರಭುತ್ವ ಅಪಾಯದಲ್ಲಿದೆ? ಎಲ್ಲ ಕಡೆ ಒಂದೇ ಸಲ ಚುನಾವಣೆ ಆಗುವುದರಿಂದ ನಿರಂತರವಾಗಿ ಅಭಿವೃದ್ಧಿ ಕೆಲಸಕ್ಕೆ ಆಗುವಂಥ ತೊಂದರೆಯನ್ನು ತಪ್ಪಿಸಲಾಗತ್ತೆ. ಕೋಟ್ಯಾಂತರ ರೂಪಾಯಿ ಇದಕ್ಕೋಸ್ಕರ ಇನ್ವೆಸ್ಟ್ ಮಾಡಿ ಚುನಾವಣೆ ಮಾಡುವಂಥ ದಂಧೆ ಏನಿದೆ, ಆ ದಂಧೆಗೆ ಒಂದು ಅಂತ್ಯವನ್ನು ಹಾಡಲಾಗತ್ತೆ. ನಾವು ಕಾರ್ಯಕರ್ತರು ಅಂತ ಹೇಳ್ಕೊಂಡು ಪಾಲಿಟಿಕಲ್ ಬ್ರೋಕರೇಜ್ ಮಾಡುವಂಥ ಒಂದಷ್ಟು ಜನ ವರ್ಗ ಏನಿರುತ್ತಲ್ಲ, ಅವರು ನಿರುದ್ಯೋಗಿ ಆಗ್ತೀವಿ ಅನ್ನುವಂಥ ಕಾರಣಕ್ಕೋಸ್ಕರ ಇವರೆಲ್ಲ ಚುನಾವಣೆ ಇರಲಿ ಅಂತ ನಿರೀಕ್ಷೆ. ಅವಾಗ ಚುನಾವಣೆ ಆಗ್ತಾ ಇರಬೇಕು. ಲೋಕಸಭಾ ಚುನಾವಣೆ, ಅದಾದಮೇಲೆ ಹರಿಯಾಣ ಚುನಾವಣೆ, ಅದಕ್ಕಿಂತ ಮುಂಚೆ ಕಾಶ್ಮೀರ ಚುನಾವಣೆ, ಅದಾದಮೇಲೆ ಮಹಾರಾಷ್ಟ್ರ ಚುನಾವಣೆ, ಮುಂದೆ ದಿಲ್ಲಿ ಚುನಾವಣೆ. ಒಟ್ಟು ಇಡೀ ವರ್ಷ ಪೂರ್ತಿ ಚುನಾವಣೆ ನಡೀತಾ ಇರಬೇಕು. ಯಾಕಂದರೆ ವ್ಯಾಪಾರ ನಡಿಬೇಕಲ್ವಾ. ರಾಜಕೀಯ ಅನ್ನೋದು ಹೇಗಾಗಿದೆ ಅಂದರೆ, ಇದೊಂದು ಅಂಗಡಿ ಆಗಿಬಿಟ್ಟಿದೆ, ದಂಧೆ ಆಗಿದೆ. ರಾಜಕಾರಣಿಗಳನ್ನ ಓಲೈಸುವಂಥ ಗುಲಾಮರಿಗೆ ಇದೊಂದು ದಂಧೆ, ದುಡ್ಡಿನ ವಹಿವಾಟು ಮಾಡುವಂಥ ದೊಡ್ಡದಾದಂಥ ಬಿಸ್ನೆಸ್ ಇದು. ಈ ಬಿಸ್ನೆಸ್ಗೆ ಒಂದೇ ಸಲ ಚುನಾವಣೆ ಮಾಡಿ ಒಂದು 3 ತಿಂಗಳು ಮಾಡಿ ಬಿಸಾಕಿಬಿಟ್ರೆ ಉಳಿದ 4.5 ವರ್ಷಕ್ಕೆ ಏನು ಮಾಡಬೇಕು ಅವರು? ಆಮೇಲೆ
ನರೇಂದ್ರ ಮೋದಿ ಯಾವುದೇ ಒಂದು ತೀರ್ಮಾನವನ್ನು ಮಾಡಿದರೆ ಅದು ಪಾಸ್ ಆಗತ್ತೆ ಅನ್ನುವಂಥ ಖಚಿತತೆಯ ಮೇರೆಗೆ ಮಾಡ್ತಾರೆ ವಿನ ಯಾವುದೇ ರೀತಿ ಅದನ್ನು ಫೇಲ್ ಆಗಲಿಕ್ಕೆ ವಿಶ್ವಾಸಮತ ಬರಲಾರ್ದಾಗೆ ಮತಗಳು ಅದಕ್ಕೆ ಕಡಿಮೆ ಬೀಳುವ ಹಾಗಿದ್ದರೆ ಅವ್ರು ಕೈಯೇ ಹಾಕೋದಿಲ್ಲ. ಯಾಕೆಂದರೆ ಅದು ಸರ್ಕಾರದ ನೈತಿಕತೆಯ ಪ್ರಶ್ನೆ. ನರೇಂದ್ರ ಮೋದಿ ಈ ಬಿಲ್ಲನ್ನು ಪಾಸ್ ಮಾಡಿಸ್ತೀನಿ ಅಂತ ಹೊರಟಿದ್ದಾರೆ ಅಂದರೆ ಅವ್ರಿಗೆ 100% ಗ್ಯಾರಂಟಿ ಇರುತ್ತೆ ಈ ಬಿಲ್ ಪಾಸ್ ಆಗೇ ಆಗತ್ತೆ ಅಂತ. ಒಂದು ಅಡಚಣೆ ಇದೆ ಇಲ್ಲಿ. ಏನು? ಇದಕ್ಕೆ 50% ರಾಜ್ಯಗಳು ಇದನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಪಾಸ್ ಮಾಡಿಸ್ಬೇಕು. ಒಂದಷ್ಟು ತಿದ್ದುಪಡಿ ಆಗಬೇಕು ಸಂವಿಧಾನಗಳಲ್ಲಿ. ಜೊತೆಗೆ 2/3 ಮೆಜಾರಿಟಿ ಇದಕ್ಕಿರಬೇಕು. 2/3 ಮೆಜಾರಿಟಿ ಇದೆಯಾ? ಇಲ್ಲ ಲೋಕಸಭೆಯಲ್ಲಿ. ಆದರೆ ಜಂಟಿ ಅಧಿವೇಶನ ಕರೆದು ಇದನ್ನು ಪಾಸ್ ಮಾಡಿಸಲಿಕ್ಕೆ ಸಾಧ್ಯತೆ ಇದೆ, ರಾಜ್ಯಸಭೆ ಮತ್ತು ಲೋಕಸಭೆಯನ್ನು. ಈ ಎಲ್ಲ ಲೆಕ್ಕಾಚಾರವನ್ನು ಅಮಿತ್ ಶಾನು ಮಾಡಿರ್ತಾರೆ, ನರೇಂದ್ರ ಮೋದಿನೂ ಮಾಡಿರ್ತಾರೆ. ಇದರ ಕುರಿತಾಗಿ ಸಂಪೂರ್ಣವಾದಂಥ ಹೋಮ್ವರ್ಕನ್ನು ಮಾಡಿಯೇ ಸಂಸತ್ತಿನಲ್ಲಿ ಮಂಡನೆ ಮಾಡಿರೋದು. ಇದೊಂದು ಗಿಮಿಕ್ ಅಂತೂ ಅಲ್ಲ. ಏಕೆಂದರೆ ಇದರಿಂದ ಭಾಳಷ್ಟು ಕೆಲಸಗಳಾಗಿದ್ದಾವೆ. ನರೇಂದ್ರ ಮೋದಿ ಇರೋವರೆಗೂ ಇಂಥ ಚಾರಿತ್ರಾರ್ಹ ಕೆಲಸಗಳೇ ಆಗೋದು. ಮುಂದಿನ ಪೀಳಿಗೆ ನೆನೆಸ್ಕೋಬೇಕು, ಏನು ರೀ 3 ತಿಂಗಳಿಗೊಮ್ಮೆ ಚುನಾವಣೆ ಆಗ್ತಾಯಿತ್ತು, ನರೇಂದ್ರ ಮೋದಿ ಬಂದು ಒಂದೇ ಚುನಾವಣೆ ಮಾಡಿಬಿಟ್ರು ನೋಡ್ರಿ ಅಂತ. ಚಾರಿತ್ರಿಕವಾದಂಥ ಕೆಲಸ ಮಾಡಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ದೇಶದ ಅಭ್ಯುದಯಕ್ಕಾಗಿ. ಇಲ್ಲದೆ ಹೋದರೆ ಏನಾಗತ್ತೆ, ಈ ರಾಜ್ಯದಲ್ಲಿ ಚುನಾವಣಾ ನೀತಿ ಸಂಹಿತೆ ಬಂದಿದೆ, ಆ ರಾಜ್ಯದಲ್ಲಿ ಬಂದಿದೆ, ಇಲ್ಲಿ ಪ್ರಚಾರಕ್ಕೆ ಹೋಗು, ಅಲ್ಲಿ ಪ್ರಚಾರಕ್ಕೆ ಹೋಗು, ಮಾಡೋ ಕೆಲಸವನ್ನು ಬಿಟ್ಟು ಉಳಿದು ಎಲ್ಲ ರಾಜಕೀಯ ಪ್ರಚಾರದ ಕೆಲಸಗಳು ನಡೀತಾ ಇದ್ವು. ಅದೆಲ್ಲದಕ್ಕೂ ಕೊನೆ ವಿರಾಮ ಹಾಡಬೇಕು ಅಂತ ಮಾಡಿರುವಂಥದ್ದು JPCಗೆ ಹಾಕಿದ್ದಾರೆ. JPCನಲ್ಲಿ ಏನೇ ಇವರು ಚರ್ಚೆ ಮಾಡಿ ಏನೇ ಕೋಲಾಹಲ ಮಾಡಿದರೂ ಅಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿಯ ಸಂಖ್ಯೆ ಜಾಸ್ತಿ ಇರುತ್ತೆ, NDA ಸಂಖ್ಯೆ ಜಾಸ್ತಿ ಇರುತ್ತೆ. ಸಂಸತ್ ಸದಸ್ಯರಲ್ಲಿ ಪಾಸಾಗಿ ಬರ್ತದೆ, ಲೋಕಸಭೆಗೆ ಬರುತ್ತೆ. ಈ ಸಲ ಬರುತ್ತೋ, ಮುಂದಿನ ಸಲ ಬರುತ್ತೋ, ಅದ್ರ ಮುಂದಿನ ಸಲ ಯಾವಾಗೋ ಒಂದು ಸಲ ಬರುತ್ತೆ. 2029 ಚುನಾವಣೆ ಅಂತೀವೂ ಕೂಡ 100% ಆಗಿ ಒನ್ ನೇಷನ್ ಒನ್ ಎಲೆಕ್ಷನ್ ಮೂಲಕವೇ ನಡೆಯೋದು. ಅದ್ರ ಬಗ್ಗೆ ಅನುಮಾನ ಬೇಕಾಗಿಲ್ಲ. ಇದ್ರ ಕುರಿತಾಗಿ ಸಂದೇಹಗಳಿರ್ತವೆ. ಮಧ್ಯೆ ಯಾವುದಾದ್ರೂ ರಾಜ್ಯದಲ್ಲಿ ಸರ್ಕಾರ ಬಿದ್ದರೆ ಏನು ಮಾಡಬೇಕು, ಅದಕ್ಕೆಲ್ಲ ಪರಿಹಾರವನ್ನು ಇದ್ರ ಕುರಿತಾಗಿ ಈಗಾಗಲೇ ರಾಮನಾಥ್ ಕೋವಿಂದ್ ಅವರು ಮಾಡಿದ್ದಾರೆ, ಶಿಫಾರಸುಗಳನ್ನು ನೀಡಿದ್ದಾರೆ. ಆದರೆ ಈಗ ವಿಧವಾ ಕಣ್ಣೀರನ್ನು ಹಾಕ್ತಾ ಇದ್ದಾರಲ್ಲ ಇವರು, ವ್ಯರ್ಥಾಲಾಪ ಮಾಡ್ತಾ ಇದ್ದಾರಲ್ಲ ಸುಳ್ಳೆ. ಈ ವ್ಯರ್ಥಾಲಾಪ ಕಾರಣ ಏನು ಅಂದರೆ ದೇಶದ ಅಭ್ಯುದಯಕ್ಕಾಗಿಯೂ ಅಲ್ಲ, ಪ್ರಜಾಪ್ರಭುತ್ವಕ್ಕಾಗಿಯೂ ಅಲ್ಲ, ಅಥವಾ ಸಂವಿಧಾನಕ್ಕೇನೋ ತೊಂದರೆ ಆಗಿಬಿಡುತ್ತೆ ಅಂತೂ ಅಲ್ಲ, ಇವರ ದಂಧೆ ನಿಂತು ಹೋಗುತ್ತೆ ಅನ್ನುವಂಥ ಕಾರಣಕ್ಕೋಸ್ಕರ ಮಾಡಿರುವಂಥ ಅತಿ ದೊಡ್ಡದಾದಂಥ ಸರ್ಕಸ್ಸು. ಸಂಪೂರ್ಣವಾಗಿ ನರೇಂದ್ರ ಮೋದಿ ಇದನ್ನು ವಿಫಲಗೊಳಿಸಿದ್ದಾರೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.